ಎಸ್ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಿರುವಂಥ ಗಲಾಟೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಏಕಕಾಲಕ್ಕೆ ತತ್ಕ್ಷಣ ಉಂಟಾಗಿರುವ ಗಲಾಟೆ ಅಲ್ಲ. ಎರಡೂ ಬಣಗಳ ನಡುವೆ ಕೊತ ಅಂತ ಕುದಿಯುತ್ತಿರುವಂಥ ಆ ಒಳಜಗಳದ ಬೇಗುದಿ ಹೊರಬಿದ್ದಿದೆ ಅಷ್ಟೇ. ಅನೇಕ ದಿನಗಳಿಂದಲೂ ಕೂಡ ಆ ತಂಡಕ್ಕೂ ಈ ತಂಡಕ್ಕೂ ಕೆಲವಷ್ಟು ವ್ಯತ್ಯಾಸಗಳಿತ್ತು. ವ್ಯತ್ಯಾಸಗಳೇನೇ ಇದ್ದರೂ ಕೂಡ ಕುಳಿತುಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಹೀಗೆ ಏಕಾಏಕಿಯಾಗಿ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ನುಗ್ಗಿ ಗಲಾಟೆ ಮಾಡುವಂಥದ್ದೆಷ್ಟು ಸರಿ ಅಂತ ಹೇಳಿ, ಜೊತೆಗೆ ಆ ಮಹಿಳೆ ಕೇಳಿದ್ದಾರೆ, ದೀಪಿಕಾ ರೆಡ್ಡಿ ಕೇಳಿದ್ದಾರೆ, ಹೌದು ನಮ್ಮನ್ನು ಆನ್ ಹೋಲ್ಡ್ ಇಟ್ಟಿದ್ದು ಯಾಕೆ? ಪೂರಕ ಕಾರಣಗಳಿದ್ದರೆ ಅದನ್ನು ವಿವರಿಸಬಹುದಾಗಿತ್ತೇನೋ ಮಂಜುನಾಥ್ ಗೌಡ. ಮತ್ತಷ್ಟು ಮಂಜುನಾಥ್ ತಾಳ್ಮೆಯನ್ನು ವಹಿಸಬೇಕಾಗಿತ್ತು. ಹೌದು ನೀವು ಇಂಥ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ, ನೀವು ಹುದ್ದೆ ತೆಗೆದುಕೊಂಡಿದ್ದಾಗಿದ್ದರೂ ಕೂಡ ಯಾವುದೇ ರೀತಿಯ ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನೀವು ನಿಭಾಯಿಸಿಲ್ಲ, ಹೀಗಾಗಿ ನಿಮ್ಮನ್ನು ಆನ್ ಹೋಲ್ಡ್ ಇಟ್ಟಿದ್ದೇವೆ ಎನ್ನುವ ಸಮಜಾಯಿಷಿಯನ್ನು ಕೊಟ್ಟಿದ್ದರೂ ಕೂಡ ಸರಿ ಹೋಗ್ತಿತ್ತೇನೋ. ಆದರೆ ಎಲ್ಲೋ ಒಂದು ಕಡೆ ಮಂಜುನಾಥ್ ದುಡುಕಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಸ್, ಇದೀಗ ಬಿಂದುಗೌಡ ಸಂಪರ್ಕಕ್ಕೆ ಬಂದಿದ್ದಾರೆ. ಬಿಂದುಗೌಡ, ಏನಿವತ್ತು ಹಾದಿರಂಪ ಬೀದಿರಂಪ ಆಗೋಗಿದೆ? ಸರ್, ಹಾದಿರಂಪ ಬೀದಿರಂಪ ಏನಿಲ್ಲ ಸರ್, ಇಂಟರ್ನಲ್ ಕ್ಲಾಸಸ್ ಅಷ್ಟೇ ಸ್ವಲ್ಪ ಮಟ್ಟಿಗೆ. ಮೀಟಿಂಗ್ ಕರೆದಿದ್ರು, ನೀಟ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ ಲೀಕ್ ಆಗಿತ್ತಲ್ಲ, ಅದು ಪ್ರೊಟೆಸ್ಟ್ ವಿಚಾರ ಮೀಟಿಂಗ್ ಕರೆದಿದ್ರು. ಮಾತಾಡ್ತಾ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಮಾತಾಡಿಸ್ತಾ ಇದ್ರು. ಹಾಗೆ ಮೊನ್ನೆ ಎಲ್ಲ ಏನು ಓಡಾಡ್ತಿತ್ತಲ್ಲ, ಹೋಲ್ಡ್ ನಲ್ಲಿ ಇಟ್ಟಿದಾರಲ್ಲ ಒಂದು 15 ಜನ ಪದಾಧಿಕಾರಿಗಳನ್ನ. ಸೊ ಆ ವಿಚಾರದಲ್ಲಿ ಒಬ್ರು ವಾಯ್ಸ್ ರೇಸ್ ಮಾಡಿದ್ರು, ಈ ವಿಚಾರಗಳನ್ನ ಮಾತಾಡ್ಬೇಕಂತ ಹೇಳಿ. ಅವರು ಇದಕ್ಕೆ ಸೆಪರೇಟ್ ಸಭೆ ಇದೆ, ಇದಾದ್ಮೇಲೆ ಮುಗಿಸ್ಕೊಂಡು ಮಾತಾಡೋಣ ಕೂತ್ಕೊಂಡು ಅಂತ ಹೇಳಿದ್ರು ಇವರು ನಮ್ಮ ಪ್ರೆಸಿಡೆಂಟ್. ಬಟ್ ಅವ್ರು ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಒಂಚೂರು ಮಾತು ಇದಾಯ್ತು. ಸರಿ ಕಪಾಳ ಮೋಕ್ಷ ಮಾಡಿದ್ರಂತೆ ದೀಪಿಕಾ ರೆಡ್ಡಿ ಮಂಜುನಾಥ್ಗೆ, ನಿಜಾನಾ? ಅದ್ ನನಗೆ ಗೊತ್ತಿಲ್ಲ ಸರ್, ಬಿಕಾಸ್ ನಾನು ಅಷ್ಟೊತ್ತಿಗಾಗಲೇ ಹೊರಗಡೆ ಇದ್ದೆ, ಒಳಗಿರ್ಲಿಲ್ಲ ನಾನು. ಓಕೆ ಸರ್, ಈಗ ಮೂಲ ಕಾರಣ ಅಂತ ಹೇಳಿದ್ರೆ ನಿಮ್ಮನ್ನ ಆನ್ ಹೋಲ್ಡ್ ಇಟ್ಟಿದ್ದಾರೆ ಎನ್ನುವ ಕಾರಣದಿಂದಲೇ ಇಷ್ಟೊಂದು ರಂಪಾಟ ಆಗಿದೆ. ನಿಮ್ಮನ್ನ ಆನ್ ಹೋಲ್ಡ್ ಇಟ್ಟಿದ್ದು ಯಾಕೆ? 1 ಇಯರ್ ಮೀಟಿಂಗ್ ಗಳು ಅಟೆಂಡ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಕೇವಲ 1-2 ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂದ್ರೆ ಆನ್ ಹೋಲ್ಡ್ ಇಡಬಹುದಾ? ದಟ್ ಇಸ್ ವಾಟ್ ನಾವು ಅದೇ ಪ್ರಶ್ನೆ ಮಾಡ್ಬೇಕಂತ ಹೇಳಿ ಬಂದಾಗ ಅವರು ನೆಕ್ಸ್ಟ್ ಮೀಟಿಂಗ್ ಅದೇ ವಿಚಾರವಾಗಿದೆ ಅಂತ ಹೇಳಿದಾಗ ನಾನು ತಾಳ್ಮೆಯಿಂದ ಕೂತೆ ಆ ವಿಚಾರವಾಗಿ ಮಾತಾಡಕ್ ಹೋಗ್ಲಿಲ್ಲ. ಸಪೋಸ್ ನಾನು ಇವತ್ತು ಬಂದಿದ್ದು ಅದೇ ವಿಚಾರ ಮಾತಾಡ್ಬೇಕು ಅಂತ ಹೇಳಿ. ಸೊ ನನ್ನ ಅಸಮಾಧಾನ ಏನಂತ ಹೇಳಿದ್ರೆ, ಇದೇನಿದೆ ಇಂಟರ್ನಲ್, ನೀವು ಹೋಲ್ಡ್ ಅಲ್ಲಿ ಇಟ್ಟಿರ್ಬೋದು ಅಥವಾ ವಜಾ ಮಾಡಿದ್ರೆ ನೀವು ಫೈನ್, ನೀವು ಪಬ್ಲಿಷ್ ಮಾಡಿ, ಬಟ್ ಹೋಲ್ಡ್ ಅಲ್ಲಿ ಇಟ್ಟಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ನಮಗೆ ಹರ್ಟ್ ಆಗಿದೆ. ಪಾರ್ಟಿ ಪರವಾಗಿ ಕೆಲಸ ಮಾಡಿ ಈಗಾಗಲೇ ತುಂಬಾ ಟ್ರೋಲ್ಗಳನ್ನ ನಾವು ಅನುಭವಿಸ್ತಿದೀವಿ. ಅದ್ರ ಜೊತೆಗೆ ಇವರೇ ನಮ್ಮನ್ನ ಆಹಾರವಾಗಿ ವಿರೋಧ ಪಕ್ಷಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಸರಿ, ಈಗ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಇಷ್ಟೆಲ್ಲ ಆಗೋಗಿದೆ, ಈಗ ನಿಮ್ಮ ಮತ್ತು ಮಂಜುನಾಥ್ ನಡುವೆ ಇಷ್ಟೆಲ್ಲ ಆಗಿದೆ, ಒಗ್ಗಟ್ಟಾಗಿರಬೇಕು. ನೀವು ಒಗ್ಗಟ್ಟಾಗಿದ್ದುಕೊಂಡು ವಿರೋಧ ಪಕ್ಷಗಳನ್ನು ಒಗ್ಗಟ್ಟಾಗಿ ಎದುರಿಸಬೇಕು. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಗೆಪಾಟಲ್ ಗೀಡಾಗಿಲ್ವಾ ನೀವು? ಸರ್, ಫಸ್ಟ್ ಆಫ್ ಆಲ್ ನನ್ನ ಮಂಜನ ಅಂತ ಹೇಳ್ಬೇಡಿ, ಬಿಕಾಸ್ ನನಗೂ ಇದಕ್ಕೂ ಈ ಗಲಾಟೆಗೂ ಯಾವ ಸಂಬಂಧನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದೆ, ನಾನು ಅಲ್ಲಿದ್ದೆ ಅಷ್ಟೇ. ಬಿಟ್ರೆ ಗಲಾಟೆ ಮಾಡಿದವ್ರು ಬೇರೆ ಇದ್ದಾರೆ. ಅವ್ರು ಯಾವ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರಕ್ಕೆ ಮಾಡಿದ್ದೆ, ಬಟ್ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅವರು ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ನೆಕ್ಸ್ಟ್ ಮೀಟಿಂಗ್ ಹೇಳಿದಾಗ ಮಾತಾಡ್ಬೋದಾಗಿತ್ತು, ಮಾತಾಡಿ ಬಗೆಹರಿಸ್ಕೊಳ್ಬಹುದಾಗಿತ್ತು. ಬಟ್ ತೀರಾ ಅತಿರೇಕಕ್ಕೆ ಹೋಗಿದ್ದು ಯಾಕೆ, ಇದನ್ನು ಪ್ರೀ ಪ್ಲಾನ್ಡ್ ಅಥವಾ ಹೇಗೆ ಅಂತ ನನಗೂ ಅದು ಇದಿಲ್ಲ. ಬಟ್ ಅಫ್ಕೋರ್ಸ್ ಇದು ಒಂಥರ ರಾಂಗ್ ಮೆಸೇಜ್. ನಿಮ್ಮನ್ನ ವೈಯಕ್ತಿಕವಾಗಿ ಬಿಂದುಗೌಡ ವರ್ಸಸ್ ಮಂಜುನಾಥ್ ಗೌಡ ಅಂತ ಕೇಳಲಿಲ್ಲ, ನಾನು ಕೇಳಿದ್ದು ಯೂತ್ ಕಾಂಗ್ರೆಸ್ ಒಗ್ಗಟ್ಟಾಗಿರಬೇಕಾಗಿತ್ತು ಅಂತ ಹೇಳಿ. ಹೌದು, ಯೂತ್ ಕಾಂಗ್ರೆಸ್ ಖಂಡಿತವಾಗ್ಲೂ ಒಗ್ಗಟ್ಟಾಗಿದೆ. ಇವತ್ತು ಏನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಲಿಸ್ಟ್, ಅವ್ರು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಇದಾಗಿದ್ದಾರೆ. ಬಿಟ್ರೆ ಯೂತ್ ಕಾಂಗ್ರೆಸ್ ಒಗ್ಗಟ್ಟಾಗಿದ್ರೆ ಎಲ್ಲ ಕಡೆನೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಈಗ ಮುಂದೆ ನಿಮ್ಮನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, ಎಂದಿನಂತೆ ನಿಮ್ಮ ಪದಾಧಿಕಾರಿ ಹುದ್ದೆಯನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ? ಹೌದು. ಇಲ್ಲಿವರೆಗೂ ಯಾಕೆ ಆಗಲಿಲ್ಲ ಅದು? ಸರ್, ಈಗ ಮೊನ್ನೆ ಅಷ್ಟೇ ಅದನ್ನ ಬಿಡುಗಡೆ ಮಾಡಿರೋದು ಹೋಲ್ಡಲ್ಲಿ ಇತ್ತು. ನನಗೂ ನೆನ್ನೆನೆ ಗೊತ್ತಾಗಿದ್ದು. ಸೊ ಇನ್ನ ಫಸ್ಟ್ ನಾವು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಮಾತಾಡ್ಬೇಕಲ್ವಾ, ಏನ್ ಕಾರಣ ಏನು, ನಾವು ರೀಸನ್ ಕೊಡ್ಬೇಕು ಯಾಕೆ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತ. ಸೊ ಅದನ್ನ ನೋಡ್ಕೊಂಡು ಮತ್ತೆ ರಿವೋಕ್ ಮಾಡೋ ಸಾಧ್ಯತೆ ಇತ್ತು, ಇದೆ ಈಗಲೂ ಕೂಡ. ಸೊ ಅಷ್ಟರಲ್ಲಿ ಐ ಡೋಂಟ್ ನೋ ಅವ್ರು ಯಾಕೆ ಆತರ ರಿಯಾಕ್ಟ್ ಮಾಡೋದು ಅಂತ. ಸರ್, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮನ್ನ ಆನ್ ಹೋಲ್ಡ್ ಇಟ್ಟಿದ್ದೇವೆ ಅಂತ ಹೇಳಿ ಪ್ರಕಟಿಸೋದ್ರ ಮೂಲಕ ಏನನ್ನ ಹೇಳಿ ಹೊರಟಿದ್ರು ಅವರು? ಅದು ನನಗೂ ಗೊತ್ತಿಲ್ಲ ಯಾಕೆ ಅಂತ. ಅಂಡ್ ಎಸ್ಪೆಷಲಿ ನಾನು ಮತ್ತು ದೀಪಿಕಾ ರೆಡ್ಡಿ ಮಾತ್ರನೇ ಯಾಕೆ ಫೋಟೋ ಸಮೇತ ಇವ್ರು ಈ ತರ ಮಾಡಿದ್ದಾರೆ. ಐ ಮೀನ್ ಇವ್ರ ಫೋಟೋ ಹಾಕಿಲ್ಲ, ಜಸ್ಟ್ ಇದು ಲೆಟರ್ ಏನ್ ಇಶ್ಯೂ ಮಾಡಿದ್ರು ಅದನ್ನ ಹಾಕಿದ್ದಾರೆ. ಬಟ್ ವಿರೋಧ ಪಕ್ಷದವ್ರು ಏನಿದ್ದಾರೆ ಬಿಜೆಪಿ ಜೆಡಿಎಸ್ ಫೋಟೋಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಷ್ಟೇ.
ಅದು ನನಗೂ ಆ ಪ್ರಶ್ನೆಗೆ ಮೋಸ್ಟ್ಲಿ ಟಾರ್ಗೆಟ್ ಆಗಿದೀವ ಐ ಡೋಂಟ್ ನೋ, ಗೊತ್ತಿಲ್ಲ. ಅಲ್ಲ, ಈಗ BJP JDS ಅದನ್ನು ಮಾಡಲೇಬೇಕಲ್ಲ. ನಿಮ್ಮಲ್ಲಿ ಒಳ ಜಗಳಗಳಿದ್ರೆ, ನಿಮ್ಮಲ್ಲಿ ಒಳಬೇಗುದಿಗಳಿದ್ರೆ ಅದನ್ನು ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅದು ಅವರ ರಾಜಕೀಯ. ಇದರಲ್ಲಿ ಜಗಳ ಅಂತ ಏನಿಲ್ಲ ಸರ್, ಜಗಳ ಅಂತ ಯಾರು ಹೇಳಿದ್ರು? ಇದು ಜಸ್ಟ್ ಅವರು ಕಮಿಟಿ ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೊಂಡಿದ್ದಾರೆ. ಅಫ್ಕೋರ್ಸ್ ನಾನೇ ಒಪ್ಕೋತಾ ಇದ್ದೀನಿ, ಒಂದೆರಡು ಮೀಟಿಂಗ್ಗಳನ್ನ ನಾನು ಅಟೆಂಡ್ ಮಾಡಿಲ್ಲ. ನನಗೇನು ಅನ್ಸುತ್ತೆ ಗೊತ್ತಾ, ಈ ದೃಶ್ಯಗಳಲ್ಲೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಇಲ್ಲ ಎಲ್ಲರೂ ಇದ್ದಾರೆ ಸರ್, ಬಟ್ ಹೀಟ್ ಆಫ್ ದ ಮೂಮೆಂಟ್ ಅದು ಈ ತರ ಆಗತ್ತೆ ಅಂತ ಯಾರ ಗಮನಕ್ಕೂ ಬಂದಿರಲಿಲ್ಲ. ಮಾತಾಡಕ್ ಬಂದಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ಅಷ್ಟೇ ಅನ್ಕೊಂಡಿದ್ದು, ಬಟ್ ಅದು ಈ ರೀತಿ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ವಲ್ಪ ಯಾಮರಿದ್ರೆ ಏನ್ ಬೇಕಾದ್ರೆ ಆಗ್ಬೋದಾಗಿತ್ತೇನೋ ಅನ್ನುವ ಮಟ್ಟಕ್ಕೆ ಕೂಗಾಟ, ಚೀರಾಟ, ಹಲ್ಲೆ, ಬಡದಾಟ ಇದೆಯಲ್ಲ, ಇದು ನಿಜಕ್ಕೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಆಗಬಹುದಾದ ಘಟನೆಗಳ ಇದು ಅಂತ ಹೇಳಿ ಅನುಮಾನ ಮೂಡಿಸುತ್ತೆ ಬಿಂದು. ಅನುಮಾನ ಮೂಡಿಸುತ್ತೆ, ಬಟ್ ಇದು ಆಗ್ಬಾರ್ದಾಗಿತ್ತು ಅಫ್ಕೋರ್ಸ್. ಬಟ್ ಮುಂದೆ ಈ ರೀತಿ ಆಗದೇ ಇರೋ ರೀತಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಎಸ್ ಥ್ಯಾಂಕ್ ಯು ಬಿಂದು ಗೌಡ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.